ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ನಗ್ತಾ ನಗ್ತಾ ಇರಬೇಕು. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಬನ್ನಿ ನೋಡೋಣ ಏನೇನು ವಿಡಿಯೋ ಮಾಡಿದ್ದೀನಿ, ಏನೇನು ರೆಸಿಪಿ ಮಾಡಿದ್ದೀನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಇನ್ನೇನು ನೆಕ್ಸ್ಟು ಇನ್ನೊಂದು 2-3 ದಿನ ನಮ್ಮ ಅಕ್ಕನ ಮಗಳದ್ದು ಫಂಕ್ಷನ್ ಇದೆ, ಅಲ್ಲಿಗೆ ಕೂಡ ಹೋಗಬೇಕು. ನಾಳೆ ತಂಗಿ ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನು. ಅಲ್ಲಿ ನಮ್ಮ ಲಚ್ಚಿ ಇದೆ, ನಮ್ಮ ಲಚ್ಚಿ ಮನೇಲಿಲ್ಲ. ಇವಳಂತೂ ಡೈಲಿ ಗಲಾಟೆ, ಲಚ್ಚಿ ಇಲ್ವಲ್ಲ ಅಂದ್ಬಿಟ್ಟು. ಲಚ್ಚಿ ಮರಿ ಆಗ್ತಲ್ಲ, ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತು ನಮಗೆ. ಅದಕ್ಕೆ ನಾನು ತಂಗಿ ಮನೆಗೆ ಬಿಟ್ಟಿದ್ದೀನಿ. ನಾಳೆ ಹೋಗಿ ನೋಡ್ಕೊಂಬರೋ ಪ್ಲ್ಯಾನ್ ಇದೆ. ಅಲ್ಲೂ ಹೋಗ್ತೀನಿ, ಅದನ್ನು ಕೂಡ ತೋರಿಸ್ತೀನಿ ನಮ್ಮ ಲಚ್ಚಿನ. ಮತ್ತು ನಾಳೆ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ, ತೋರಿಸ್ತೀನಿ. ಅಲ್ಲಿ ಕೂಡ ಮರಿಗಳು ಹೇಗಿದ್ದಾವೆ, ನಮ್ಮ ಲಚ್ಚಿ ಹೇಗೈತೆ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಯ್ ಗಾಯ್ಸ್, ಇವತ್ತಿನ ರೆಸಿಪಿ ಬಂದು ತುಂಬಾ ಸ್ಪೆಷಲ್ಲು, ತುಂಬಾ ಸಿಂಪಲ್ಲು. ನೋಡಿ ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನೊಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಫಾರಮ್ ಟೊಮೊಟೊನೇ. 4 ಟೊಮೊಟೊ ತೊಗೊಂಡು ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಿಕ್ಕದು ಪೀಸ್ 2 ಹೀರೆಕಾಯಿ ಇತ್ತು, ಅದನ್ನು ಕೂಡ ನಾನು ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಟೊಮೊಟೊನ ಬೇಯೋಕ್ಕೆ ಹಾಕಿದ್ದೀನಿ. ಸ್ವಲ್ಪ ಒಂಚೂರು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಫಾರಮ್ ಆಗಿರೋದ್ರಿಂದ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ, ಸ್ವಲ್ಪನೇ ತೊಗೊಂಡಿದ್ದೀನಿ. ಮತ್ತು ಒಂದು 6 ಹಸಿಮೆಣಸಿಗೆ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ತೊಗೊಳ್ಳಿ. ಮತ್ತು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ನೋಡಿ ಎಲ್ಲ ನೀಟಾಗಿ ಎಲ್ಲನೂ ಪ್ರತಿಯೊಂದು ಬೇಯಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನನ್ನದು ಸ್ಕಿಪ್ ಆಗಿದೆ ನಮ್ಮ ಹತ್ರ, ಹಾಗಾಗಿ ನೀವು ಹಾಕ್ಕೊಳ್ಳಿ. ನೀಟಾಗಿ ವಿಡಿಯೋ ಮಾಡಿಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಅರಿಶಿನ ಉಪ್ಪು ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ ಹಾಕ್ಕೊಳ್ಳಿ ಅಂತ. ನೀಟಾಗೆಲ್ಲ ಬೆಂದಾಯಿತು. ಚೆನ್ನಾಗಿ ಬೆಂದಮೇಲೆ ಅದನ್ನ ಆರಿಸ್ಕೊಳ್ಳಿ. ಆರಿಸ್ಕೊಂಬಿಟ್ಟು ನೀವು ಮಿಕ್ಸಿಯಲ್ಲಿ ಹಾಕೋಬೇಕಾಗುತ್ತೆ. ನೋಡಿ ನಾನು ಜೀರಿಗೆ ಮರ್ತೋಗಿತ್ತು, ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ನಾನು. 1 ಸ್ಪೂನ್ ಜೀರಿಗೆ. ಫುಲ್ಲು ಸಣ್ಣಗೆ ರುಬ್ಕೋಬೇಡಿ, ದಪ್ಪಕ್ಕೆ ರುಬ್ಕೊಳ್ಳಿ. 1-2 ರೌಂಡ್ ಅಷ್ಟೇ ಜರ್ರ ಅನಿಸಿ. ನೋಡಿ ಇಷ್ಟು ಹದ ಇದ್ದರೆ ಸಾಕಾಗುತ್ತೆ. ನಿಮಗೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮುದ್ದೆಗೆ ಕರೆಕ್ಟಾಗಿದೆ, ಸಾಕಾಗುತ್ತೆ. ನೋಡಿ ಸೂಪರಾಗಿದೆ. ಲೆಕ್ಕದಲ್ಲಿ ಇದನ್ನು ನಾವು ಕೈಯಲ್ಲಿ ಕಿವುಚ್ಕೋಬೇಕಿತ್ತು. ನನಗೆ ಕಿವುಚೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಹಂಗೆ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ತಕ್ಕಂಗೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಮೆಂತ್ಯ ಹಿಟ್ಟನ್ನ ನಾನು ಫಸ್ಟ್ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಅದು ಮೆಂತ್ಯ ಹಿಟ್ಟು ಹೇಗೆ ರೆಡಿ ಮಾಡ್ಕೋಬೇಕಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಪ್ಲೀಸ್ ಬೇಕಂದರೆ ಅಲ್ಲಿ ಹೋಗಿ ನೋಡ್ಕೋಬೋದು. ಮೆಂತ್ಯಗೆ ಏನೇನು ಹಾಕಿ ಮಿಲ್ ಬಿಡಿಸ್ಕೋಬೇಕಂದ್ಬಿಟ್ಟು ಎಲ್ಲ ನಾನು ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೆಂತ್ಯ ಹಿಟ್ಟನ್ನ ನಾನು ಜರಡಿ ಮಾಡ್ಕೊತಾ ಇದ್ದೀನಿ. ಇದು ಮಿಲ್ ಮಾಡಿಸಿ ತುಂಬ ದಿನ ಆಯಿತು. ನಾನು ವಾರಕ್ಕೊಂದು ಸರಿ ಮಾಡ್ತೀನಿ ಅಷ್ಟೇ ಈ ಮುದ್ದೆನ. ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ಮುದ್ದೆ. ಕಹಿನೇ ಅನಿಸಲ್ಲ. ನೋಡಿ ಆಮೇಲೆ ಅವಳೇ ಎಲ್ಲ ಹೇಳ್ತಾಳೆ ಹೇಗಿತ್ತು ಹೇಗಿಲ್ಲ ಅಂದ್ಬಿಟ್ಟು ಅವಳೇ ಹೇಳ್ತಾಳೆ. ನೀಟಾಗಿ ನಾನು ಜರಡಿ ಮಾಡಿಕೊಂಡೆ. ಮತ್ತು ಒಂದು ತಪ್ಪಲೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ಮುದ್ದೆಗೆ ಅಂದ್ಬಿಟ್ಟು. ಸ್ವಲ್ಪ ನೀರು ಬಿಸಿ ಆದಮೇಲೆ ನಾವು ಮಾಮೂಲಿ ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಹಾಗೇ ಅಂಬ್ಲಿ ಕದ್ರಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಹಿಟ್ಟು ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ನೀಟಾಗಿ ಅಂಬ್ಲಿ ಕದ್ರಕೊಂಡ್ಬಿಟ್ಟು ಅಂಬ್ಲಿನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಉಕ್ಕು ಬರಬೇಕು. ಉಕ್ಕಿ ಬಂದಮೇಲೆ ನಾವು ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಬೇಕು ಅಷ್ಟು ತಕ್ಕಂಗೆ ಹಾಕ್ಕೋಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು. ಗಟ್ಟಿಗಾಗ್ಬಿಟ್ರೆ ನುಂಗೋಕ್ಕಾಗಲ್ಲ. ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ತೆಳುವಾಗಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಊಟ ಮಾಡುವಾಗ ಸ್ವಲ್ಪ ಆರುತ್ತಲ್ಲ, ಆವಾಗ ಅದು ನಮಗೆ ಮೀಡಿಯಮ್ ಆಗಿ ಸಿಗುತ್ತೆ. ನೋಡಿ ಅನ್ನ ಕೂಡ ಮಾಡ್ಕೊತಾ ಇದ್ದೀನಿ. ಅನ್ನ ಗಂಜಿ ಬಸಿಬೇಕು ಇವಾಗ. ನೋಡಿ ಅಂಬ್ಲಿ ಉಕ್ಕು ಬಂದಮೇಲೆ ನಾನು ಹಿಟ್ಟು ಹಾಕಿದ್ದೀನಿ, ಮೆಂತ್ಯ ಹಿಟ್ಟು. ಈ ಮೆಂತ್ಯ ಹಿಟ್ಟು ಬಂದ್ಬಿಟ್ಟು ಎಲ್ಲ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ತುಂಬಾ ಬೆನಿಫಿಟ್ ಇದೆ. ಇದರಿಂದ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ. ಆವಾಗೆಲ್ಲ ನೋಡಿ ಹೆಣ್ಮಕ್ಳೆಲ್ಲ ವಯಸ್ಸಿಗೆ ಬಂದರೆ ಮೆಂತ್ಯ ಮುದ್ದೆ ಎಲ್ಲ ಜಾಸ್ತಿ ಕೊಡ್ತಾಯಿದ್ರು. ಬಾಣಂತರಿಗೆಲ್ಲ ಜಾಸ್ತಿ ಮೆಂತ್ಯ ಮುದ್ದೆನೇ ಕೊಡ್ತಾರೆ.
ನಾನು 1-2 ಕೆ ಜಿಯಷ್ಟು ನಾನು ಮಿಲ್ ಮಾಡಿಸಿ ಇಟ್ಕೊಂಡಿದ್ದೆ. ನಾನು ಕೂಡ ಗಾರ್ಮೆಂಟ್ಸ್ಗೆ ಹೋಗೋದ್ರಿಂದ ಬ್ಯಾಕ್ ಪೇನ್ ಬರುತ್ತಲ್ಲ, ಇದು ತಿಂದರೆ ಸ್ವಲ್ಪ ನಮಗೆ ಒಂದು ನಂಬಿಕೆ ಅಲ್ಲ, ನಿಜವಾಗ್ಲೂ ಸ್ವಲ್ಪ ಕಮ್ಮಿ ಆಗುತ್ತೆ. ವೀಕ್ಲಿ 1 ಟೈಮ್ ತಿನ್ನಿ ಸಾಕಾಗುತ್ತೆ. ನಿಮಗೆ ಬೇಕಿದ್ರೆ 2 ದಿನಕ್ಕೋ ಡೈಲಿ ತಿನ್ಬೋದು. ನಮ್ಮನೆ ಜಾಸ್ತಿ ರಾಗಿ ಮುದ್ದೆ ರೂಢಿ ಅಲ್ವಾ, ಹಂಗಾಗಿ ನಾನು ವಾರಕ್ಕೊಂದೇ ಸರಿ ಮಾಡ್ತೀನಿ. ನಿಧಾನಕ್ಕೆ ಹಿಟ್ಟನ್ನ ನಾವು ನಿಧಾನಕ್ಕೆ ತಿರುಗಿಸ್ಕೋಬೇಕು, ಜೋರಾಗಿ ತಿರುಗಿಸ್ಬೇಡಿ, ಗಂಟಾಗ್ಬಿಡುತ್ತೆ. ಮತ್ತು ತಿರುಗಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಗಂಟಾಗಲ್ಲ ನೋಡಿ. ಅದಕ್ಕೆ ಬರಬೇಕು, ನೀಟಾಗಿ ಬೇಯಿಸ್ಕೊಳ್ಳಿ, ಸಣ್ಣೂರಿಯಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಅದು ಬೆಂದಾದ್ಮೇಲೆ ನಾವು ಕೆಳಗಡೆ ಇಟ್ಕೊಂಡ್ಬಿಟ್ಟು ನೀಟಾಗಿ ದಿಂಡಿಸ್ಕೋಬೇಕಾಗುತ್ತೆ. ಇದನ್ನು ನೋಡಿ ಎಷ್ಟು ಒಂಥರ ಎಷ್ಟು ಹದವಾಗಿ ನೀಟಾಗಿ ಬಂದಿದೆ ನೋಡಿ. ಇದು ಕರೆಕ್ಟಾಗಿ ನಾನು 3 ಮುದ್ದೆ ಮಾಡೋಕ್ಕೆ ಹೋದೆ, 4 ಮುದ್ದೆ ಆಗಿತ್ತು. ಇನ್ನು ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಅದನ್ನೇ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ಕೊಂಡ್ವಿ. ನನ್ನ ಮಗಳೇ ತಿಂದ್ಬಿಟ್ಲು, ಅವಳಿಗೆ ಈ ಮುದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಇದರಲ್ಲಿ ಅವಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಪ್ಪ ಇರಲಿಲ್ಲ, ಚಟ್ನಿಲೇ ಹಾಕೊಂಡು ತಿಂದ್ಲು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮೆಂತ್ಯ ಮುದ್ದೆಯಲ್ಲಿ ಪ್ರತಿಯೊಂದು ಕಾಳೆಲ್ಲ ಹಾಕಿರ್ತೀವಿ, ಗೋಧಿ ಹಿಟ್ಟಾಗಿರ್ಬೋದು, ಉದ್ದಿನ ಕಾಳು ತುಂಬಾ ಹಾಕಿದ್ದೀನಿ, ಏನೇನೋ ಇದಕ್ಕೆಲ್ಲನೂ. ನೀವು ಇದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು, ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ನೋಡ್ಬೋದು. ಒಂದು ಮುದ್ದೆ ಮಾತ್ರ ನಮ್ಮ ಮನೆಯವ್ರಿಗೆ ಎತ್ತಿಟ್ಟಿದ್ದೀನಿ ನಾನು. ನೀವು ಮನೇಲಿ ತುಪ್ಪ ಇದ್ರೆ ಇದಕ್ಕೊಂದು ಸ್ವಲ್ಪ ತೂತ್ ಮಾಡಿಬಿಟ್ಟು ಅದ್ರೊಳಗೆ ಹಾಕೊಂಡಿದ್ದೀನಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಆದ್ರೆ ನಮ್ಮ ಮನೇಲಿ ತುಪ್ಪ ಖಾಲಿ ಆಗ್ಬಿಟ್ಟೈತೆ. ನಮ್ಮ ಮನೇಲಿ ತುಪ್ಪ ಖಾಲಿ ಆಗೈತೆ, ಅಡ್ಜಸ್ಟ್ ಮಾಡ್ಕೊಂಡು ತಿಂತಿದ್ದೀವಿ. ಮೈಸೂರು ಹತ್ರ ಐತೆ, ಕೊಡ್ತಾ ಇಲ್ಲ ಅಷ್ಟೇ. ಏನ ತುಪ್ಪ ನಮ್ಮ ಮಗದೊಳಗೆ ಐತೆ ನೋಡ್ಬಾ. ಅದೇ ಮತ್ತೆ ಇಲ್ಲಿಂದ ಬರ್ತದಲ್ಲ ನಿನ್ ತುಪ್ಪ, ಐಕೊಂಡ್ ತಿನ್ನು. ಬೇಡ ಅಂದ್ರೆ ಯಾರು ಇದನ್ನ ಯಾರ್ಯಾರು ಒಂದೊಂದ್ ಲೀಟರ್ ಸುರಿಸ್ತಾಳೆ ತುಪ್ಪ, ಅದು ಐಕೊಂಡ್ ತಿನ್ನು ಅಂದ್ರೆ. ನೀಟಾಗಿ ಮಾತಾಡೋ. ಇದು ಇದರಿಂದ ನಮ್ಗೆ ಮುಖ ಬೆಳ್ಳಗಾಗುತ್ತೆ, ಜಡೆನೂ ಉದ್ದ ಬೀಳುತ್ತೆ. ಜಡೆ ಉದ್ದ ಬೀಳುತ್ತಲ್ಲ, ಜಡೆ ಉದ್ದ ಬೀಳುತ್ತೆ, ಕಾಲು ಕೂಡ ಬೆಳ್ಳಗಾಗುತ್ತೆ, ಎಲ್ಲಾನು ಬೆಳ್ಳಗಾಗುತ್ತೆ. ಅದಕ್ಕಂತ ನೀವೊಂದು ಈ ತರ ಪ್ರಾಡಕ್ಟ್ ನ ನೋಡಿ ಗೈಸ್, ಚೆನ್ನಾಗಿದೆ. ಈ ಥರ ಒಮ್ಮೆ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ತರದ್ನ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಓ ಮೈ ಗಾಡ್, ನುಂಗ್ಬಿಡ್ಬೇಕು ಬೇಗ, ಇಲ್ಲಾಂದ್ರೆ ಕಹಿ ಆಗಿರುತ್ತೆ. ಕಹಿಯಾಗಿಲ್ಲ, ಕಹಿಯಾಗಿರುತ್ತೆ, ತಣ್ಣಗಾದ್ರೆ ಕೈ ಆಗ್ಬಿಡುತ್ತೆ ಗೈಸ್, ಆಮೇಲೆ ತಿನ್ನಕ ಬಿಸಿ ತಿನ್ಬಿಡ್ಬೇಕು ಬೇಗ ಬೇಗ. ಬಾಯೊಳಗೆ ಹಂಗೆ ಇಟ್ಕೊಂಡು ಅಗಿಬಾರ್ದು ಗಾಯ್ಸ್, ಆಗಿದ್ರೆ ಕಹಿ ಆಗ್ಬಿಡುತ್ತೆ ಜಾಸ್ತಿ. ಗೈಸ್ ಹತ್ಕೊಂಡು ತಿನ್ನಿ, ಹತ್ಕೊಂಡು ತಿನ್ಬೇಡಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಾರ್ಮೆಂಟ್ಸಲ್ಲಿ ಮಾಡೋ ಪ್ರತಿಯೊಂದು ಹೆಣ್ಮಕ್ಳಿಗೂ ತುಂಬ ಯೂಸ್ ಆಗುತ್ತೆ. ಇದು ಮೂಳೆಗೇನೋ ತುಂಬ ಒಳ್ಳೇದಂತಾರೆ, ಒಳ್ಳೆಯದೇ. ನಾನು ಒಂದು ವಾರಕ್ಕೆ ಒಂದು ಸಾರಿ ಆದರೂ ಮಾಡ್ಕೊತೀನಿ, ನೀವು ಕೂಡ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತ್ಯ ಮುದ್ದೆ, ನಿಮ್ಗೆ ಇದ್ರದ್ದು ಏನಾದರೂ ಮೆಂತ್ಯ ಹಿಟ್ಟನ್ನ ಹೇಗೆ ರೆಡಿ ಮಾಡಬೇಕಂತ ನಾನು ಆಲ್ರೆಡಿ ಬಿಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ ಸರಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಕಹಿ ಅಂದರೆ ಆರಿದ್ರೆ ಕಹಿ ಆಗುತ್ತೆ, ತಣ್ಣಗಾಗಿ ಬರುತ್ತೆ. ಬಿಸಿ ಊಟ ಮಾಡಬೇಕು ಮಾತ್ರ ನಿಜವಾಗ್ಲೂ. ಗೈಸ್ ಖಾಲಿ ನಂದು ನೋಡಿ, ಒಂದು ಅಲೆ ಊಟನೇ ಆಯಿತು, ಇಲ್ಲ ನಾನು ತಿಂತ ಇಲ್ಲ. ಬೇಗ ನುಂಗಬಹುದು. ಇದನ್ನ ನಾವು ಬೇಗ ನುಂಗಿದ್ರೆ ಬೇಗ ತಿನ್ಬೋದು ನಾವು ಬೇಗ. ಮುದ್ದೆ ಮಾಡಕ್ ಬರ್ದಿರೋರು ನಮ್ಮ ಅಮ್ಮ ಕೇಳಿ ರೆಸಿಪಿ ಕೊಡ್ತಾರೆ. ಮುದ್ದೆ ಇಲ್ಲ ಏನ್ ಪ್ರಾಡಕ್ಟ್, ಬಿಸಿ ಮುದ್ದೆ, ಚಟ್ನಿ, ಮತ್ತು ಚಟ್ನಿ ಕೂಡ ಸೂಪರ್ ಆಗಿದೆ. ಹೀರೆಕಾಯಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಮಾಡಿದ್ದೀನಿ, ಸಿಂಪಲಾಗಿ ಕೈ ಗೊಜ್ಜಿದು ಚೆನ್ನಾಗಿದೆ. ಪೂರಿನೂ ಮಾಡಕ್ ಬರುತ್ತೆ. ಪೂರಿ ಅಂದ್ರೆ ಪೂರಿ ಮತ್ತೆ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ, ಅದು ತಿಂದರೆ ಸಖತ್ತಾಗಿರುತ್ತೆ. ನನಗೆ ಫೇವ್ರೇಟ್ ಅದು, ಎಲ್ಲದಕ್ಕಿಂತ ಅದೇ ಫೇವ್ರೇಟ್ ಗಾಯ್ಸ್. ಎಲ್ಲದಕ್ಕೂ ಫೇವ್ರೇಟ್ ಅಂತ ಇರ್ತೀನಿ, ಅದಕ್ಕಿಂತ ಎಲ್ಲದಕ್ಕಿಂತ ಅದೇ ಫೇವ್ರೇಟ್ ನನಗೆ. ನಮ್ಮ ಮನೆಯವ್ರು ಮಲಗಿದ್ದಾರೆ, ಅವ್ರು ಬರೋರ್ಗು ವೆಯ್ಟ್ ಮಾಡೋಕ್ಕಿಂತ ಆಗಲ್ಲ, ಇಲ್ಲ ಆರೋಗ್ಬಿಟ್ರೆ ಕೈ ಆಗಿಬಿಡುತ್ತೆ. ನಮ್ಮ ಮನೆಯವರಿಗೆಲ್ಲ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಟ್ ಬಾಕ್ಸ್ ಅದು ತುಂಬ ಬಿಸಿಯಾಗೇ ಇರುತ್ತೆ ಗೈಸ್. ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಇನ್ನೇನು ಎದ್ಬಿಡ್ತಾರೆ. ಅಜ್ಜು